ಯಲಹಂಕ ಇಂಜಿನಿಯರ್ಸ್ ಬಸ್ ಸ್ಟಾಪಲ್ಲಿ ನಾಟಿ ಕೋಳಿ ಅಂತ ಹೋಟ್ಲ್ ಇತ್ತು ಸರ್. ನೀವು 4 ವರ್ಷದ ಹಿಂದೆ ಮತ್ತೆ ಹೆಸರನ್ನು ಚೇಂಜ್ ಮಾಡಿ ಶೆಟ್ಟಿ ಬಿರಿಯಾನಿ ಲಂಚ್ ಅಂತ ಮಾಡಿದಿರಿ. ಇದರ ಉದ್ದೇಶ ಏನು, ಜೊತೆಗೆ ನಿಮ್ಮದು ಯಾವ ಥರ ರೇಟುಗಳಿದೆ ಸರ್? ಹೌದು ಸರ್, ಇದು ಮೊದಲು 4 ವರ್ಷ ಮುಂದೆ ನಾಟಿ ಕೋಳಿ ಅಂತ ಇತ್ತು. ಇವಾಗ ನಾವು ಸ್ವಲ್ಪ ಅದು ಅಟ್ರೇಷನ್ ಮಾಡ್ಕೊಂಡು ಇವಾಗ ಒಂದು ಶೆಟ್ಟಿ ಬಿರಿಯಾನಿ ಅಂತ ಮಾಡ್ಕೊಂಡಿದ್ದೀವಿ. ಬಟ್ ಚೆನ್ನಾಗಿದೆ, ನಾಟಿ ಸ್ಟೈಲ್ ಮಾಡೋದಕ್ಕಿಂತ ಸ್ವಲ್ಪ ಚೆನ್ನಾಗಿ ಎಲ್ಲ ಇದೆ. ನಾಟಿ ಸ್ಟೈಲಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಚಿಕನ್ ಬಿರಿಯಾನಿ ಬೇರೆ ನಮ್ಮಲ್ಲಿ ವೆರೈಟಿ ಎಲ್ಲ ಇದೆ. ಸ್ವಲ್ಪ ಗೀ ರೋಸ್ಟು, ಗುಂಟೂರು, ಚಿಲ್ಲಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೂವಿಂಗ್ ಎಲ್ಲ ಇದೆ ಇದೆಲ್ಲ. ಸರ್ ಬೇರೆ ಕಡೆ ಹೋಲಿಸಿದ್ರೆ ನಿಮ್ಮ ಕಡೆ ರೇಟ್ ಕಮ್ಮಿ ಇದೆ ಸರ್, ಏನು ಸರ್ ವಿಶೇಷ? ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಮತ್ತು ಸ್ವಲ್ಪ ಲೋಕಾಲಿಟಿ ಅವರಲ್ಲಿ ಬರೋ ಸ್ವಲ್ಪ ಇದಕ್ಕಿಂತ ನಾವು ಅವ್ರಿಗೆ ಅನುಕೂಲ ಆಗಲಿ ಅಂತ ಪ್ರೈಸ್ ಸ್ವಲ್ಪ ಕಮ್ಮಿ ಇಟ್ಟಿದ್ದೀವಿ ಸರ್. ಜೊತೆಗೆ ಟೈಮಿಂಗ್ ಏನು ಸರ್? ಟೈಮಿಂಗ್ ಬೆಳಿಗ್ಗೆ 11 ಗಂಟೆಯಿಂದ ನೈಟ್ 10:30 ತನಕ ಕಂಟಿನ್ಯೂ ಇರುತ್ತೆ. ಆಮೇಲೆ ಬೇರೆ ಬ್ರಾಂಚ್ ಉದ್ಘಾಟನೆ ಮಾಡೋಣ ಆಲೋಚನೆಯಲ್ಲಿ ಇದ್ದೀರಾ? ಹಾಗೇನಿಲ್ಲ, ನಮ್ದು ಇನ್ನೊಂದಿದೆ ಅಮೂಲ್ಯ ಬಿರಿಯಾನಿ ಅಂತ. ಅದು ಬಿಟ್ಟರೆ ಇವಾಗ ಇದೆ ಶೆಟ್ಟಿ ಹೋಟೆಲ್ ಅಂತ ಒಂದಿದೆ. ನಿಮ್ಮಲ್ಲಿ ಕ್ಯಾಟ್ರಿಂಗ್ ಸೌಲಭ್ಯ ಏನಾದರೂ? ಕ್ಯಾಟ್ರಿಂಗ್ ಅಂತ ಏನಿಲ್ಲ ಸರ್, ಬಟ್ ನಾವು ಆರ್ಡರ್ಸ್ ಎಲ್ಲ ಇದ್ದರೆ ನಾವು ಒಂದು 100 ಜನಕ್ಕೆ 200 ಜನಕ್ಕೆ ಒಂದು ದಿವಸ ಮುಂಚೆನೇ ಹೇಳಿದರೆ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಅದು ಬಿಟ್ಟರೆ ಕ್ಯಾಟ್ರಿಂಗ್ ಐಟಮ್ ಏನಿಲ್ಲ. ನಾನ್ ವೆಜ್ ಟೋಟಲ್ ಎಷ್ಟು ವೆರೈಟಿ ಸಿಗುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 20-30 ವೆರೈಟೀಸ್ ಅಲ್ಲಿ ಸಿಗುತ್ತೆ. ಒಳ್ಳೆ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ಚೆನ್ನಾಗಿದೆ. ಮೂವಿಂಗ್ ಎಲ್ಲ ಚೆನ್ನಾಗಿದೆ. ಮೇಯ್ನಾಗಿ ನೀಟ್ನೆಸ್, ಕ್ಲೀನ್ನೆಸ್ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮೂವಿಂಗ್ ಎಲ್ಲ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸುದೀಪ್ ಅಂತ.